ನೋಡಿ, ಸಿದ್ದರಾಮಯ್ಯನವರು ಸುಂದರಿದ್ದಾರೆ, ಆದರೆ ಸಿದ್ದರಾಮಯ್ಯನವ್ರ ಮಗ ಮಾತಾಡ್ತಾನೆ ಇದ್ದಾರೆ. ಇನ್ನೊಂದು ಕಡೆಗೆ ಸಿದ್ದರಾಮಯ್ಯನವರು ಪರವಾಗಿರುವಂಥವರು ಮಾತಾಡ್ತಾ ಇದ್ದಾರೆ. ನೋಡಿ, ಸುರೇಶ್ ಹೇಳಿರುವಂಥ ಮಾತು ಕಿಂಗ್ ಈಸ್ ಅಲೈವ್, ಕಿಂಗ್ ಈಸ್ ಅಲೈವ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬೈರತಿ ಸುರೇಶ್. ಸಿದ್ದರಾಮಯ್ಯನವರೇ ನಮ್ಮ ನಾಯಕರು ಅಂತ ಕೂಡ ಹೇಳಿದ್ದಾರೆ. ಮುಂದಿನ ನಾಯಕತ್ವದ ಬಗ್ಗೆ ಚರ್ಚೆ ಆಗಿಲ್ಲ. ಹಾಗಾಗಿ ಮುಂದಿನ ನಾಯಕರು ಯಾರು ಅನ್ನೋದನ್ನು ಕೂಡ ಸಿದ್ದರಾಮಯ್ಯನವರೇ ನಿರ್ಧಾರ ಮಾಡ್ತಾರೆ. ಇದು ಸುರೇಶ್ ಅವರ ಹೇಳಿಕೆ. ಸಚಿವ ಬೈರತಿ ಸುರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಇವತ್ತು ಮುಂದಿನ ನಾಯಕತ್ವದ ಪ್ರಶ್ನೆ ಬಂದಿದೆಯಾ? ಮುಂದಿನ ನಾಯಕತ್ವ ಯಾರಾಗಬೇಕು ಅನ್ನೋ ವಿಚಾರ ಏನಾದ್ರು ಚರ್ಚೆಗೆ ಇದೆಯಾ? ಇಲ್ಲ ರೀ, ಅದು ಯಾವುದು ಆ ಚರ್ಚೆ ಯಾವುದು ನಮ್ಮ ಮುಂದೆ ಇಲ್ಲ ಪ್ರಸ್ತುತ. ನೋಡಿ, ನಮ್ಮ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ. ಸಿದ್ದರಾಮಯ್ಯ ಈಸ್ ಅವರ್ ಲೀಡರ್. ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ ಮುಂದೆ ಯಾರು ನಾಯಕತ್ವ ತಗೋಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಹೈಕಮಾಂಡ್, ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಇದೆ. ಕಾಂಗ್ರೆಸ್ ಪಾರ್ಟಿಯಲ್ಲಿ ಈ ವರ್ಗಗಳನ್ನು ಮುಂದೆ ತಗೊಂಡು ಹೋಗೋದು ಯಾರು ಅಂತ ಹೇಳಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ವಿಶೇಷವಾಗಿ ಸಿದ್ದರಾಮಯ್ಯನವರೇ ಅದನ್ನ ಹೇಳ್ಬೇಕಾಗ್ತದೆ. ಆದ್ದರಿಂದ ಅವರವ್ರ ವೈಯಕ್ತಿಕ ಅಭಿಪ್ರಾಯ ಅವ್ರು ಹೇಳ್ಬೋದು, ನಾನು ನನ್ನ ಅಭಿಪ್ರಾಯ ಹೇಳ್ಬೋದು. ಆದರೆ ನಮ್ಮೆಲ್ಲರ ನಾಯಕರು ಸಿದ್ದರಾಮಯ್ಯನವರು ಇದ್ದಾರೆ, ಹೈಕಮಾಂಡ್ ಇದೆ. ಹೈಕಮಾಂಡ್ ನಿರ್ಧಾರ ಏನು ಮಾಡ್ತದೆ ಅವ್ರನ್ನ ನಾವು ನಾಯಕರು ಅಂತ ಒಪ್ಕೊತೀವಿ ಅಷ್ಟೇ. ಟೈಗರ್ ಜಿಂದಾ ಹೇ ಅಂತೀರಾ ಹಾಗಾದ್ರೆ? 100% ಟೈಗರ್ ಜಿಂದಾ ಹೈ, ಕಿಂಗ್ ಈಸ್ ಅಲೈವ್. ಅದು ಪ್ರಜಾಪ್ರಭುತ್ವ ಭಾಷೆಯಲ್ಲಿ ಹೇಳಂಗಿಲ್ಲ ಅದು. ಅದೇ ನಮ್ಮ ಲೀಡ್ರ್ ಇದ್ದಾರೆ, ನಮ್ಮ ಲೀಡ್ರು ಡಿಸೈಡ್ ಮಾಡ್ತಾರೆ ಯಾರು ಅಂತ. ಹೈಕಮಾಂಡ್ ಇದೆ, ಅವ್ರು ಡಿಸೈಡ್ ಮಾಡ್ತಾರೆ. ಸರ್, ಯತೀಂದ್ರ ಸಿದ್ದರಾಮಯ್ಯವ್ರ ಹೇಳಿಕೆ ಕೇವಲ ವೈಯಕ್ತಿಕನ ಅಥವಾ ಶಾಸಕರ ಅಭಿಪ್ರಾಯನೂ ಅದೇ ರೀತಿ ಇದೆಯಾ? ನೋಡ್ರಿ, ಅವ್ರವ್ರಿಗೆ ಅವ್ರ ಅಭಿಪ್ರಾಯ ಹೇಳುವಂಥ ಸ್ವತಂತ್ರ ಇದೆ. ಅದೇ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಬಟ್ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಹೇಳ್ತೀನಿ. ಹೈಕಮಾಂಡ್ ಏನು ಹೇಳ್ತದೆ ಅದನ್ನು ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಾಹೇಬರು ಕೇಳ್ತಾರೆ, ನಾವು ಕೇಳ್ತೀವಿ. ಓಕೆ, ಇದಿಷ್ಟು ಸಚಿವ ಬೈರತಿ ಸುರೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಾಣೇಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಳಗಾವಿ. ಸಿದ್ದರಾಮಯ್ಯ ತಾವು ಹೇಳದೇ ಇರುವಂಥ ಸಂಗತಿನ ತಮ್ಮವರ ಮುಖಾಂತರ ಏನಾದರೂ ಹೇಳಿಸಿದ್ರಾ, ಆಪ್ತರ ಮುಖಾಂತರ ಸಂದೇಶ ರವಾನಿಸಿದ್ರಾ? ಈ ಪ್ರಶ್ನೆ ಕೂಡ ಈಗ ದೊಡ್ಡ ಪ್ರಮಾಣದಲ್ಲಿ ಎದ್ದಿದೆ. ಅಂದರೆ ನಾನಿನ್ನೂ ಕೂಡ ರಾಜಕೀಯ ಅಖಾಡದಲ್ಲೇ ಇದ್ದೀನಿ ಅನ್ನುವಂಥ ಸ್ಪಷ್ಟ ಸಂದೇಶ. ಕಿಂಗ್ ಈಸ್ ಅಲೈವ್. ಪ್ರಜಾತಂತ್ರದಲ್ಲಿ ಆ ರೀತಿ ಹೇಳಬಾರ್ದು, ಆದರೂ ನಾನು ಹೇಳ್ತಾ ಇದ್ದೀನಿ ಅಂತಾರೆ. ಅಂದರೆ ಏನು ಅರ್ಥ ಇದು? ನೇರವಾಗಿ ತಮ್ಮ ವಿರೋಧಿಗಳಿಗೆ ಯಾರ ಮುಖಾಂತರ, ಯಾವ ರೀತಿ, ಯಾವ ಸಂದರ್ಭದಲ್ಲಿ ಸಂದೇಶ ರವಾನಿಸಬೇಕೋ ಆ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಸಿದ್ದರಾಮಯ್ಯ.